ಮದುವೆ ಮುಗಿಸಿ ಮತ್ತೆ ಮದುವೆಗೆ ಹೋಗಿದ್ದೆ. ನಂದು ಯಾವಾಗ ಮಾಡ್ತೀರಾ? ನೋಡಿ ನಾಳೆ ನಾಳಿದ್ದಂಗೆ ಮಾಡ್ಕೊಂಬಂದ್ಬಿಡ್ಲಾ? ಮಾಡ್ಕೊಂಬಂದ್ಬಿಡು. ತುಂಬ್ಗೆ ಸಡನ್ ಆಗಿ ಏನೋ ಪೇನ್ ಬಂತು, ಇಲ್ಲಿ ಬ್ಯಾಕ್ ಪೇನ್. ತುಂಬ ಹುಷಾರಿಲ್ಲ, ಸ್ಕ್ಯಾನ್ ಮಾಡಿಸ್ಬೇಕು ಹೋಗಿ. ಕಿಡ್ನಿ ಸ್ಟೋನ್. ಎಷ್ಟು ದಿನ ಇದೆಯಾ ನಾವು? ಒಂದು ತಿಂಗಳ. ವಾಟ್ ಇಸ್ ದ ಫ್ಯಾಮ್? ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನಾವು ಮದುವೆಗೆ ರೆಡಿ ಆಗೋಣ ಅಂತ ರೆಡಿ ಆಗ್ತಿದ್ವಿ. ನಮ್ಮ ನಮ್ಮ ಅಪ್ಪ ಅಮ್ಮ ಎಲ್ಲ ಹೊರಟರು. ನಮ್ಮ ತುಂಬ್ಗೆ ಸಡನ್ನಾಗಿ ಏನೋ ಪೇನ್ ಬಂತು, ಇಲ್ಲಿ ಬ್ಯಾಕ್ ಪೇನ್, ಲೋವರ್ ಬ್ಯಾಕು. ಅದಕ್ಕೆ ಬೆಳಗ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಹಾಕ್ಸಿ ಟೆಸ್ಟಿಗೆ ಏನೋ ಕೊಟ್ಟಿದ್ದಾರೆ, ಅದನ್ನು ಬರ್ಸಿ ಬಂದಿದ್ದೀವಿ. ಅವ್ನು ಮಲಗಿದ್ದಾನೆ, ಎದ್ದ ಮೇಲೆ ಟೆಸ್ಟಿಗೆ ಕರ್ಕೊಂಡು ಹೋಗಬೇಕು. ಸೊ ನಾನು ಮನೆಗೆ ಬಂದಮೇಲೆ ನಮ್ಮ ಇಲ್ವಲ್ಲ, ನಾನೇ ಚಿಕನ್ ಎಗ್ ಆಮ್ಲೆಟ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಅಲ್ಲಿ ಚಿಕನ್ ಇರುತ್ತೆ ನೋಡಿ ನಿಮಗೆ, ಬಟ್ ಚಿಕನ್ ಎಗ್ ಆಮ್ಲೆಟ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಸಂಡೇ ಬೇರೆ ಇವತ್ತು. ತಿಂದ್ಬಿಟ್ಟು ಮುಂದಿನ ಕೆಲಸ ಏನೋ ಅಂತ ನೋಡೋಣ. ನಾನೇ ನನಗೆ ಕೊಟ್ಟಿರೋ 200 ಗ್ರಾಮ್ ಚಿಕನಲ್ಲಿ ಒಂದಿಷ್ಟು ಹುಡ್ಕೊಂಡು ತಿಂತಾಯಿದ್ದೀನಿ. ಇವಳು ಬಂದು ಬೌ ಅಂತೇಳಿ ನಾನು ಏನು ಮಾಡಲಿ ಗೈಸ್? ನಾನು ಏನು ಮಾಡಲಿ? ಯಾಕೆಲ್ಲ ನನಗೆ ಹೊಟ್ಟೆ ಉರಿಸ್ತೀರ ರಾಣಿ? ತಗೋ, ನಿಂಗೆ ಒಂದು ಚಿಕ್ಕ ಪೀಸ್ ಕೊಡ್ತೀನಿ, ಸುಮ್ಮನೆ ತಿನ್ಕೊಂಡು ಹೋಗ್ಬೋದು. ಗೈಸ್ ಆಗಿಂದ ಒಂದೊಂದು 10 ಪೀಸ್ ಹಾಕ್ತಿದ್ದೀನಿ ಇವಳಿಗೆ. ಹೋಗಿ ಆ ಕಡೆ ರಾಣಿ ಮತ್ತೆ ಬೌ ಅಂತಾಳೆ. ನೋಡ್ತಾರೆ ಹಂಗೆ ಬೌ ಅಂತಾನಲ್ಲ ಅವಳು. ಅವಳಿಗೆ ಅಂತ ಒಂದು ಲಾಸ್ಟ್ ಪೀಸ್ ಉಳಿಸಿದ್ದೆ. ಸೊ ತುಂಬ್ಗೆ ಊಟ ಆರ್ಡ್ರ್ ಮಾಡ್ತೀವಿ. ಇದಾಗುತ್ತೆ. ಹಾಯ್, ಆರಾಮ? ಥ್ಯಾಂಕ್ ಯು. ತುಂಬ್ಗೆ ಊಟ ಆರ್ಡ್ರ್ ಮಾಡಿದ್ದೀನಿ, ಬಿರಿಯಾನಿ ತಿನ್ನೋಕ್ಕೆ. ಏನಾಯಿತು ತುಂಬ ನಿಂಗೆ? ಅದಕ್ಕೆ ನೀರು ಕುಡೀರಿ. ನಾನು ಕುಡಿಯಲ್ಲ, ಸ್ವಲ್ಪ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರೂ ನೀರು ಕುಡೀರಿ. ಕಿಡ್ನಿ ಸ್ಟೋನ್ ಥರ ಇನ್ನೂ ಶೋರ್ ಇಲ್ಲ, ಇನ್ನೂ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕು. ಒಂದು ಕಿಡ್ನಿ ಸ್ಟೋನ್ ಏನೋ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಅವ್ನಿಗೆ ಇಲ್ಲಿ ಸೈಡಲ್ಲಿ ನೋವು ಇದೆಯಂತೆ, ತುಂಬ ದಿನದಿಂದ ಇದೆಯಂತೆ. ಎಷ್ಟು ದಿನದಿಂದ ಇದೆಯಾ ನೋವು? ಒಂದು ತಿಂಗಳ. ಏನು ಮಾಡ್ತಿದ್ದೆ 1 ತಿಂಗಳಿಂದ? ನೀರು ಬಿಸಿನೀರು ಕುಡಿತಿದ್ದೆ. ಯಾಕೆ ಕೇಳಿಲ್ಲ ನನ್ನ ಹತ್ರ? ನೀ ಇರಲಿಲ್ಲ ಅವಾಗ. 1 ತಿಂಗಳಿಂದ ಮನೇಲಿಲ್ವಾ ನಾನು? ಅಲ್ಲ, ನಾನು ಪೇನಾದಲ್ಲಿ ನೀ ಇರಲಿಲ್ಲ ಮನೆಯಲ್ಲಿ. ಮೊನ್ನೆ ಇದೆ ಮಲಗಿದ್ದೆ ಅಂದ್ಬಿಟ್ಟು ಸುಮ್ಮನೆ ನೈಟ್, ಬೆಳ್ಳಿ ನೈಟ್. ನೋಡಿ, ಈ ಥರ ಮಾಡಬೇಡಿ. ಫಸ್ಟು ಫ್ಯಾಮ್ಲಿಗೆ ತಿಳಿಸ್ಬೇಕು ಏನಾದರೂ ಆದಾಗ. ತುಂಬ ಸರಿ ಇದ್ದಾನೆ. ಅವ್ರ ಅಣ್ಣ ಇನ್ನೂ ಇಲ್ಲೇ ಇದ್ದಾನೆ. ನಥಿಂಗ್ ಟು ವರಿ, ಸರಿ ಹೋಗುತ್ತೆ. ಸ್ಕ್ಯಾನ್ ಮಾಡಿಸ್ಬೇಕು ಹೋಗಿ. ನಮ್ಮ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಬಂದಮೇಲೆ ಸ್ಕ್ಯಾನ್ ಮಾಡಿಸಿ ನೋಡುವ. ಇಂಟರ್ನ್ಯಾಷನಲ್ ಟ್ರಿಪ್ಗೆ ಒಂದಷ್ಟು ಬಟ್ಟೆಗಳನ್ನ ತರಿಸಿದ್ದೀನಿ. ಎಲ್ಲ ಆನ್ಲೈನೇ ಮಾಡಿರೋದು ನಾನು ಶಾಪಿಂಗು. ಸೊ ಅದೆಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಸಂಡೇ, ನಮ್ಮ ಟೀಮವ್ರು ಯಾರು ಇರೋಲ್ಲ. ಟ್ರೈ ಮಾಡಿ ತೋರಿಸ್ತೀನಿ. ವೇಸ್ಟ್ ಬಂದಿರೋ 3 ಔಟ್ಫಿಟ್ ನನಗೆ ಇಷ್ಟ ಆಗಿಲ್ಲ. ಆನ್ಲೈನಲ್ಲೇ ಬೇರೆ ಥರ ಕಾಣುತ್ತೆ, ಆಫ್ಲೈನಲ್ಲೇ ಬೇರೆ ಥರ ಕಾಣುತ್ತೆ. ಸೊ ಅದೇ ವಿಚಾರ. ಮುಗಿಸಿ ಬಂದವ್ರು ನೋಡಿ, ಅವರೆಲ್ಲ ಹಾಕೊಂಡ್ರು. ಎಲ್ಲಿ ನಿಮ್ಮ ಹಸ್ಬೆಂಡ್? He gone outside. He going outside. I don't know where he going. Outside? He going outside. Where outside? Mom, Rihanna, I want to pack all the outfit, new outfit. So please search my new outfit and keep. I will pack because I going international trip. Okay? When you are going? Lot of time, but please do it soon. All new outfit you keep on side. Okay? Okay. Yes, sir. ಇವತ್ತು ನಮ್ಮಂಗೆ ನಾನು ಪಾಠ ಕಲಿಸೋ ಟೈಮ್. ಓಡೋಗ್ತಾರೋ ನೋಡಿ. ಮದುವೆಗೆ ಹೋಗಿ ನೆನ್ನೆ ತಿನ್ಕೊಂಡು ಇವತ್ತು ತಿನ್ಕೊಂಬಂದಿದ್ದಾರಂತೆ. ತಿಂದ್ರಾ? ನಿಜ ಹೇಳಿ, ತಿಂದ್ರಾ? ತಿಂದೆ. ಏನಂತ ರೈಸ್ ತಿಂದ್ಬಿಟ್ಟೆ ಜಾಸ್ತಿ. ಚೀಟ್ ಕೈ ತೋರಿಸಿ. ತಿಂದಿಲ್ಲ. ಚೀಟ್ ಮಾಡಿದ್ರ? ಏನೇನು ತಿಂದ್ರಪ್ಪ? ಸ್ವೀಟ್ ತಿಂದಿಲ್ಲ. ಅದೇ ಗೀ ರೈಸು, ರಸಮನ್ನ. ಅನ್ನ ತಿನ್ನಕ್ಕೆ ಹೇಳಿದ್ ಯಾರು? ಅನ್ನ ಜಾಸ್ತಿ ಜಾಸ್ತಿ ತಿನ್ಬಿಟ್ಟೆನಾ? ಜಾಸ್ತಿ ಅಂದ್ರೆ 100 ಇದು ವಿಡಿಯೋ ಶ್ರವಣ್ ಬ್ರೋಗ್ ಹೋಗುತ್ತೆ ಇವಾಗ. ಅಲ್ಲ 100 ಗ್ರಾಮ್ ತಿನ್ಬೇಕು. ಅವ್ರು ಬೈಯದ್ ನೀವಿನ್ನೂ ಕೇಳಿಸ್ಕೊಂಡಿಲ್ಲ. ಇವತ್ತಿಂದ ನಿಮಗೆ ಸ್ಟ್ರಿಕ್ಟ್ ಮಾಡಕ್ ಹೇಳ್ತೀನಿ. ಇಲ್ಲಿ ನೋಡಿ, ಇವತ್ತಿಂದ ನಾನು ಮದ್ವೆ ಇತ್ತು 2 ಡೇಸ್, ಇವಾಗ ಮುಗೀತು. ನಾಳೆಯಿಂದ ಫುಲ್ ಡಯಟ್. ಬರೀ ಸುಳ್ಳು. ಏನಿಲ್ಲ, ಸುಳ್ಳು. ನಾನು ತಿಂತಾ ತಿನ್ಸಿತ್ತು ನೆನ್ನೆ ಅವರು ಶ್ರವಣ್ ಬನ್ನಿ, ನಾನು ತಿಂತಾ ಇಲ್ಲ. ಇವ್ರೇನ್ ಮಾಡ್ದ? ತಿನ್ನಿ ಅಂತ ನಾನು ತಿನ್ನಿ ಅಂದಿಲ್ಲ. ಅಮ್ಮ ಸೊಪ್ಪು ಕೂತಿದ್ರು. ಅದ್ಯಾಕೆ ಅಂತ ಕೂತಿರ್ತೀರಾ? ಇವತ್ತು ಒಂದಿನ ಪರವಾಗಿಲ್ಲ ತಿನ್ನಿ, ಮದ್ವೆ ದಿನ ಆಗುತ್ತೆ, ಇವತ್ತೊಂದಿನ ತಿನ್ಬೋದು ಒಂದೇ. ಅದಕ್ಕೆ ಇವತ್ತು ಮದುವೆ ಮಾಡಿ ಬಂದವ್ರು ಸೆಲೆಬ್ರೇಷನ್ ನೋಡಿ. ಏನ್ ಹೇಳ್ತೀರಾ ಗೈಸ್? ಆಯ್ತು, ಬಂದೆ, ಬಾಯ್ ಗೈಸ್. ಇದೊಂದು ಬಾಕ್ಸು ಬಂದಿದೆ, ನಮ್ಮ ಅಮ್ಮ ಅದನ್ನ ಓಪನ್ ಮಾಡ್ತಾರೆ ಈಗ. ನೋಡ ಏನು ನೋಡಿ. ಸ್ಕ್ಯಾನಿಂಗ್ ಮಾಡಕ್ಕೆ ಹೇಳಿದ್ದಾರೆ.
ತೋರಿಸ್ಬೇಕು ಮನೆ ಅವ್ನು ನೆಗ್ಲೆಕ್ಟ್ ಮಾಡ್ತಾನೆ ತುಂಬ ಅವ್ನು ಕೊಬ್ಬು ಜಾಸ್ತಿ ಅವನಿಗೆ ಕರ್ಕೊಂಡೋಗಿ ತೋರಿಸ್ತೀನಿ ಬಾರ ಅಂದರೆ ಬಂದಿಲ್ಲ. ಬೈತಾನೆ ಇರ್ತಿರಲ್ಲ ಅದಕ್ಕೆ ಅಂತ ತರಿಸಿದ್ದೀನಿ. ನಮ್ಮ ಬೈತಾನೆ ಇರ್ತಾರೆ ಗೈಸ್, ಮರ್ತು ಬಂದ್ಬಿಡ್ತೀನಿ ನಾನು. ಮತ್ತೆ ಇನ್ಮೇಲೆ ಬ್ಯಾಗ್ ಕಟ್ಟಕ್ಕೆ ಕಳಿಸ್ತೀನಿ ಇದು. ಅದಕ್ಕೆ ಟಿಫನ್ ಬ್ಯಾಗ್ ಜೊತೆಗೆ ತರಿಸಿದ್ದೀನಿ. ಕಟ್ಟಗೆ ಹಾಕಿ ಪಿನ್ ಹಾಕಿ ಕಳಿಸ್ತೀನಿ. ಪ್ಯಾಕ್ ಮಾಡ್ಕೊಂಡು ಹೋಗೋದು ದಿನ 3 ಬಾಕ್ಸ್ ಇರುತ್ತೆ ಅದರಲ್ಲಿ. ಎಷ್ಟು ಬಾಕ್ಸ್ ಇದೆ ಗೊತ್ತಿಲ್ಲ ನೋಡೋದು. ಇರುತ್ತೆ 3 ಬಾಕ್ಸ್. ತಪ್ಪರ್ ಬೇರೆ ಇದು 3 ಬಾಕ್ಸ್ ಇದೆ ಆಯ್ತಾ. ನಾನು ತರಿಸಿದ್ನಲ್ಲ ಹಾಟ್ ಬಾಕ್ಸ್ ಮೊನ್ನೆ, ಇದು ಬೇರೆ, 1000 ರೂಪಾಯಿ ಕೊಟ್ಟು ತರಿಸ್ತೆ ನಾನು. ಇದು ಬೇರೆ. ಇದು ಇದಕ್ಕೋಸ್ಕರ ಚಿಕನ್ನು ಎಲ್ಲ ಹಾಕ್ಕೊಟ್ಬಿಟ್ಟು ಕ್ಲೀನಾಗಿ ಇದರಲ್ಲಿ ಇಡಿ. ಸ್ಪೂನ್ ಎಲ್ಲ ಕೊಟ್ಟಿದ್ದಾರೆ ನೈಸ್. ಚಿಕ್ಕದೈತಿ ಬಾಕ್ಸಸ್. ಸಾಕು, ನಾವು ಅಷ್ಟೇ, ನಾವೇನು 1 kg ತಿಂತೀವ ನಿಮ್ಮ ಥರ, ಅಷ್ಟೇ ಸಾಕು ನಮಗೆ. ಬಾಯ್. ಸಂಡೇ ನಮ್ಮ ಟೀಮ್ಗೆಲ್ಲ ರಜೆ ಇರುತ್ತೆ. ಬಟ್ ಸ್ಟುಡಿಯೋ ನಮ್ಗೆ ಒಂಚೂರು ಕೆಲಸ ಆಯಿತು. ಏನು ಕೆಲಸ ಅಂದರೆ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ದು ಒಂಚೂರು ಪ್ಲಾನಿಂಗ್ ಮಾಡೋದಿದೆ. ಏನಾಗಿದೆ ಅಂದರೆ ನಿಮ್ಮ ಹತ್ರ ಎಲ್ಲ ಹೇಳ್ಕೊತೀನಿ. ಸೊ ಕತೆ ಏನು ಅಂದರೆ, ಈಗ ಇಂಟರ್ನ್ಯಾಷನಲ್ ಟ್ರಿಪ್ಗೆ ನಾನು, ಶ್ರವಣ್ ಬ್ರೋ ಮತ್ತು ಅವ್ರ ಟೀಮಿಂದ ಒಬ್ಬರು, ನಮ್ಮ ಟೀಮಿಂದ ನಾನು, ಸಂಜಯ್ ಮತ್ತು ನಮ್ಮ ಕ್ಯಾಮ್ರಾ ಟೀಮ್ ಅವರು. ಸೊ ನಮ್ಮ ಕಡೆಯಿಂದ 3 ಜನ ಹೋಗ್ತಿರೋದು, ಅವ್ರ ಕಡೆಯಿಂದ 2 ಬರ್ತಿರೋದು. ಸೊ ನಮ್ಮದು 3 ಜನ. ಸ್ವಲ್ಪ ಎಕ್ಸ್ಪೆನ್ಸಸ್ ತುಂಬ ಜಾಸ್ತಿ ಆಗ್ತಿದೆ, ಬಿಕಾಸ್ ನಾವು ಹೋಗ್ತಿರೋ ಕಂಟ್ರಿ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಕಂಟ್ರಿ ಅದು. ಅಲ್ಲಿ ಸ್ಟೇ, ಫುಡ್ಡು ತುಂಬ ಎಕ್ಸ್ಪೆನ್ಸಿವ್ ಇದೆ. ಆ್ಯಂಡ್ ನಾವು ಸ್ಟೇ ಮಾಡ್ತಿರೋದು ತುಂಬ ಜಾಸ್ತಿ ದಿನ. ನಾನು ಹೇಳ್ದಂಗೆ ನಿಮಗೆ ಯಾಕೆ ಜಾಸ್ತಿ ದಿನ ಸ್ಟೇ ಮಾಡ್ತಿರೋದು ಅಂದರೆ, ತುಂಬ ಎಕ್ಸ್ಪ್ಲೋರ್ ಮಾಡಬೇಕು ನಾವು ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಬಟ್ ಆ ಎಕ್ಸ್ಪ್ಲೋರಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ, ಏನಾಗುತ್ತೆ, ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಲೈಕ್ ಫಿಗರ್ ಔಟ್ ಮಾಡಬೇಕು ನಾನು. ಸೊ ಅದಕ್ಕೆ ಈಗೆಲ್ಲ ಟಿಕೆಟು ವೈಸಾ ಅಂತೂ ಆಗೋಗಿದೆ, ಬಟ್ ರಿಟರ್ನ್ ಟಿಕೆಟು ಆಗೋಗಿದೆ ಇವತ್ತು ಬರೋದು ಅನ್ನೋದು. ಬಟ್ ಆ ರಿಟರ್ನ್ ಟಿಕೆಟ್ ಡೇಟ್ ನಮ್ಮ ಮನೆಯವ್ರು ಯಾರಿಗೂ ಹೇಳಲ್ಲ ನಾನು, ಬಿಕಾಸ್ ಸರ್ಪ್ರೈಸ್ ಅದು. ನೋಡೋಣ ಏನಾಗುತ್ತೆ ಅಂತೆಲ್ಲ ಈಗ ಪ್ಲ್ಯಾನಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲೆಲ್ಲಿ ಹೋಗ್ಬೋದು, ಅಲ್ಲೋಗಿ ಏನೇನು ವೀಡಿಯೋಸ್ ಮಾಡ್ಬೋದು, ಯಾವ ಥರ ರೀಲ್ಸ್ ಮಾಡ್ಬೋದು, ಯಾವ ಥರ ವ್ಲಾಗ್ಸ್ ಮಾಡ್ಬೋದು, ಎಲ್ಲ ಫಿಗರ್ ಔಟ್ ಮಾಡಿ ಹೋಗಬೇಕು. ಬನ್ನಿ ಲೆಟ್ಸ್ ಗೋ. ಮನಸ್ಸಲ್ಲಿ ಸ್ಕೋಡಿ ಎತ್ಕೊಂಡು ಹೋಗೋಣ ಅನ್ನಿಸ್ತದೆ. ಪರವಾಗಿಲ್ಲ, ರಿಸ್ಕ್ ತೊಗೊಂಡು ಎತ್ಕೊಂಡು ಹೋಗ್ಬಿಡೋಣ ಅಂತ. ಬಿಕಾಸ್ ಫಸ್ಟ್ ಗೇರ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ನಾನು ಹೇಳ್ದಂಗೆ ರಿವರ್ಸ್ ಗೇರ್ ಒಂದೇ ಪ್ರಾಬ್ಲಮ್ ಆಗ್ತಿರೋದು. ಬಟ್ ಅದು ಒಂಚೂರು ಪೇಷನ್ಸ್ ಇರಬೇಕು ಅದಕ್ಕೆ. ನಾನು ಮೊದಲೇ ಗುರುಗುರು ಅಂತಿರ್ತೀನಿ, ಅದಕ್ಕೆ ಬೇಡ ಯಾರೋ ಜೊತೆಗಿದ್ರೆ ಪ್ರಾಬ್ಲಮ್ ಇಲ್ಲ. ಒಬ್ಬನೇ ಹೋಗ್ತಾ ಇದ್ದೀನಲ್ಲ, ಅದಕ್ಕೆಲ್ಲ ಪಕ್ಕದಲ್ಲೇ ಹೋಗ್ತಿರೋ, ಜಾಸ್ತಿ ದೂರನೂ ಹೋಗ್ತಿಲ್ಲ. ನನಗೆ ಯಾರೊಬ್ರು ಕಾಮೆಂಟ್ ಹಾಕಿದ್ರು, ನೀವು ಒಬ್ಬರು ಓಡಾಡಬೇಕಾದ್ರೆ ಬೈಕಲ್ಲಿ ಓಡಾಡಿ, ಯಾಕೆ ಕಾರಲ್ಲಿ ಯೂಸ್ ಮಾಡ್ತೀರಾ ಅಂತ. ಆ್ಯಕ್ಚುಲಾಗಿ ನಾನು ಬೈಕ್ ತೊಗೋಬೇಕು ಮೇ ಬಿ. ಈ ಥರ ಒಬ್ಬನೆಲ್ಲ ಹೋಗ್ಬೇಕಾದ್ರೆ ನೋಡಿ, ಈಗ ಸ್ಟುಡಿಯೋಗೆ ಹೋಗ್ಬೇಕು ನಾನು. ಅದಕ್ಕೆ ನನ್ನ ಹತ್ರ ಒಂದು ವೆಹಿಕಲ್ ಇಲ್ಲ ಎಕ್ಸ್ಟ್ರಾ. ನನ್ನ ತಮ್ಮಂದಿದೆ, ಸಂಜೆ ಹಾಕೊಂಡು ಓಡ್ತಾನೆ. ಬಿಕಾಸ್ ಸಂಜೆ ಜನ ಕೆಟ್ಟೋಗಿದೆಯಂತೆ, ಅದಕ್ಕೆ ಅವನು ನಮ್ಮ ಟುಮ್ ಗಾಡೀಲಿ ಓಡಾಡ್ತಿದ್ದಾರೆ. ಆಮೇಲೆ ನಮ್ಮ ಅಮ್ಮದಿದೆ, ಅದನ್ನು ಸರಿ ಇಲ್ಲ, ಅದನ್ನೊಂಚೂರು ಇಶ್ಯೂ ಆಗಿದೆ. ಅದು ಬಿಟ್ಟರೆ ಅವರು ಅದು ಕೊಡೋಲ್ಲ ನಮ್ಮ ಅಮ್ಮ, ತುಂಬ ಕಮ್ಮಿ. ಅವ್ರು ಯೂಶಲಾಗಿ ಯೂಸ್ ಮಾಡ್ತಾರೆ. ನೋಡಿ ನಮ್ಮ ಅಪ್ಪ ಅಮ್ಮ ಹೋಗಿ ಬಂದ್ರಲ್ಲ, ಅವ್ರ ಹತ್ರಲ್ಲೇ ಹೋಗಿ ಬಂದಿದ್ದು. ಸೊ ಅದಕ್ಕೆ ನಾನೊಂದು ಬೈಕ್ ತೊಗೋಬೇಕು. ನೋಡೋಣ, ಈಗ ಸದ್ಯಕ್ಕೆ ಬೇಡ, ಇಂಟರ್ನ್ಯಾಷನಲ್ ಟ್ರಿಪ್ ಮುಗಿಸ್ಕೊಂಬಂದು ಅದ್ರ ಬಗ್ಗೆ ಯೋಚನೆ ಮಾಡೋಣ. ತೊಗೊಂಡ್ರೆ ಅದ್ರ ಬೇಸಿಕ್ ಬೈಕ್ ತೊಗೋತೀನಿ. ಸುಮ್ಮನೆ ಸೂಪರ್ ಬೈಕು ಅದು ಇದು ಅಂತೆಲ್ಲ ಪ್ಲ್ಯಾನ್ ಮಾಡೋದೇ ಬೇಡ. ನಿಮಗೆ ಅನಿಸುತ್ತೆ ಕಾಮೆಂಟ್ ಹಾಕಿ, ತೊಗೊಳ್ತೀವಿ ಚೆನ್ನಾಗಿರೋದು ತೊಗೋಬೇಕಾ, ಇಲ್ಲ ಅಂದರೆ ಈಗೇನಿದೆ ಒಂದು ಚಿಕ್ಕ ಮಾಪೆಟ್ ಗಾಡಿ ತೊಗೊಂಡು, ಎಲೆಕ್ಟ್ರಿಕ್ ಗಾಡಿನ ಅದು ಓಲಾಗಿಲ್ಲ ತೊಗೊಂಡು, ಇಲ್ಲ ಅಂದರೆ ಡಿಯೋಗಿಯೋ ತೊಗೊಂಡು ಓಡಾಡೋಣ ಅಂತ. ಕಾಮೆಂಟ್ ಹಾಕಿ ಗೈಸ್, ಕಾಮೆಂಟ್ ಹಾಕಿ ಗೈಸ್. ಸೊ ಸ್ಟುಡಿಯೋಲಿ ಕೆಲಸ ಆಯಿತು, ಅದು ಮುಗಿಸ್ಕೊಂಡು ನಮ್ಮ ಅಕ್ಕ ಮನೆ ಹತ್ರ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕನ ಪಿಕ್ ಮಾಡ್ಕೊಂಬರೋಕ್ಕೆ ನಮ್ಮ ಮನೆಗೆ, ಬಿಕಾಸ್ ಹಂಗೆ ನಮ್ಮ ಅಕ್ಕ ಹತ್ರ ಮಾತಾಡ್ಕೊಂಬರೋಣ ಅಂತ. ಬನ್ನಿ ಲೆಟ್ಸ್ ಗೋ ಗೈಸ್. ಸೊ ಫ್ಯೂಲ್ ಇಲ್ಲ, ಫ್ಯೂಲ್ ಹಾಕ್ಸ್ಕೊತಾ ಇದ್ದೀನಿ. ನಮ್ಮ ಅಕ್ಕ ಮನೆ ಹತ್ರ ಬಂದು ಫ್ಯೂಲ್ ಹಾಕ್ಸ್ಕೊಂಡು ಓಡೋಣ ಗೈಸ್. ಸೊ ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ ಗೈಸ್. ಬನ್ನಿ ಮೇಲೆ ಹೋಗುವ. ಸಡನ್ನಾಗಿ ನಾನು ಬಂದಿರೋ ನಮ್ಮ ಅಕ್ಕ ಮನೆಗೆ. ನೋಡಿ ಅಮ್ಮ ಮೇಲಿದ್ದಾರೆ, ಹೋಗುವ. ಈಗ ಕೆಟ್ಟು ತಲೆನೋವು, ಫಸ್ಟೊಂದು ಕಾಫಿ ಕುಡಿಬೇಕು. ನೆಕ್ಸ್ಟ್ ಲೆವೆಲ್ ತಲೆನೋವ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಹಾಯ್ ಒಂದು ಗಾಡಿ ಮೇಲೆ 5 ಜನ ಹೋಗ್ತಿದ್ದಾರೆ ಗೈಸ್. ನಮ್ಮ ಅಕ್ಕ ಬಾವ ಪಾಪ ಇಲ್ಲಿ ಆಚೆ ಹೋಗಿದ್ರಂತೆ, ಮಲ್ಕೊಂಡಿದ್ದಾರೆ. ಅದು ಬರಲಿ, ಸರ್ಪ್ರೈಸ್ ಗೈಸ್. ಅಮ್ಮ ನಂಗೆ ಒಂದು ಕಾಫಿ ಮಾಡಿಬಿಟ್ಟಿದ್ದಾರೆ ಫೈನಲಿ. ಹಾಂ ಇಲ್ಲ, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಿದೆ ಇವತ್ತು. ನಮ್ಮ ಅಕ್ಕ ಮನೆಗೆ ಯಾರೋ ಸಬ್ಸ್ಕ್ರೈಬರ್ ಬಂದ್ಬಿಟ್ಟಿದ್ದಾರೆ. ನಿನ್ ಫ್ಯಾನ್ಸಾ? ಹಾಯ್ 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 ಹಾಯ್. ಏನ್ರೋ ಗ್ಯಾಂಗ್ ಬರ್ತಾ ಇದ್ದೀರಾ? ಹಾಯ್, ಆರಾಮ? ನಾನು ಯೂಟ್ಯೂಬರು. ಹೌದಾ? ನೀನು ಯೂಟ್ಯೂಬರ್? ನಾನು ಯೂಟ್ಯೂಬರ್. ನನ್ನ 3 ಚಾನೆಲ್ ಇದೆ ಆಲ್ರೆಡಿ. 3 ಚಾನೆಲ್? ನನ್ನ ಫೋನ್ ಐಫೋನ್ 16. ಎಲ್ಲ ನಿಮ್ದೇ ಐಫೋನಾ? ಯಾವ ಕ್ಲಾಸ್ ನೀನು? 5th ಸ್ಟ್ಯಾಂಡರ್ಡ್ಗೆ ಐಫೋನ್ 16 ಕೊಟ್ಟವ್ರಾ? ನೀನು 5th ಸ್ಟ್ಯಾಂಡರ್ಡ್ ತರಾನೇ ಇಲ್ವಲ್ಲ. ಏನು ಮಾಡೋದು ಯೂಟ್ಯೂಬಲ್ಲಿ ನೀನು? ಏನೋ ಆರ್ಸಿ ಟಾಯ್ಸು ಕನ್ನಡದಲ್ಲಿ, ಅದನ್ನ ಫಸ್ಟ್ ವಿಡಿಯೋ ಮಾಡ್ತೀನಿ, ಅದನ್ನು ವಾಯ್ಸ್ ಓವರ್ ಕೊಡ್ತೀನಿ. ಹೌದಾ, ತೋರಿಸು. ಆರ್ಸಿ ಟಾಯ್ಸ್ ಅಂತೆ ಗೈಸ್. ಎಷ್ಟು ಏಜ್ ನಿಂಗೆ? 10,
11 ಸರಿ 11 ಇಯರ್ಸ್ ಅವ್ರ ನಮ್ಮ ಕಾಂಪಿಟೇಷನ್ ಆಗೋದ್ರಲ್ಲ ನಾವೆಲ್ಲ ಎಲ್ಲಿಗೆ ಹೋಗೋದು 11 ಇಯರ್ಸ್ಗೆ 3 ಅಕೌಂಟ್ ಇಟ್ಟವನು ನೋಡು ನೋಡು ನಾನು ಒಂದು ಅಕೌಂಟ್ಗೆ ಬೈತೀಯಲ್ಲ. ಇವತ್ತು ಮಾಡ್ಕೊಂಡಿದ್ದೆ. ಯಾರು ಗೊತ್ತಾ ಇವರು? ಇವತ್ತು ಏನು ಹೆಸರು ಹೇಳಿ? ಸಮೀ. ನಾನು ಸಾನು. ಅಯ್ಯೋ ಮಕ್ಕನು ಫೇಮಸ್ ಇದ್ದಾಳೆ ನನ್ನ ಹೆಸರು ಹೇಳಿದ ತಕ್ಷಣ ಖುಷಿ ಆಗೋಯ್ತು. ಅವತ್ತು ಬಂದಿದ್ದೆ. ಕರೆಕ್ಟ್ ಅಲ್ವಾ? ನೀವು ಅವತ್ತು ಹಬ್ಬದ ದಿವಸ ತಾನೇ ಬಂದಿದ್ದು ನೀವು. ನಾನು ದಕ್ಷು. ನೀವು ಮತ್ತೆ ಇನ್ನೊಬ್ರು ಬಂದಿದ್ರಾ? ದಕ್ಷು ದಬ್ಬ. ದಕ್ಷ ಗೊತ್ತು ಮೇಲಿರೋದು. ಇಲ್ಲಿ ನನ್ನ ವೈಫೈ ಇದೆ ಅಲ್ಲ ಇಲ್ಲಿಲ್ಲ. ಆಯ್ತು ಏಕೆ ಭಯ ಪಡ್ಬೇಡ ಬಾರೋ. ಅಂತ ನನ್ನ ಫಿಂಗಲ್ಲು. ಅಂಕಲ್ಲ ಅಂಕಲ್ ಅಂತ. ಇವಾಗ ನೀನ್ ಸ್ಟೋರಿ ಕೇಳಿದ್ರೆ ಶಾಕ್ ಆಗ್ತೀಯ. ಒಂದು ನೋಡ್ರೆ ಐಫೋನ್ 16 ಅಂತೆ ಕೊಡ್ರೆ ತಗೋ ಪ್ರಶಾಂತ, ಅಕೌಂಟ್ ಅಂತೆ. ತಗೋ ಪ್ರಶಾಂತ್. ಟೆನ್ಷನ್ ಕೊಡ್ತಾರೆ ನಾನು ನಿನ್ನ ತಲೆ ಕೆಡ್ಸ್ಕೊಬೇಡ. ನನ್ನ ಫೋನ್ ಕೊಟ್ಬಿಡ್ತೀನಿ ಇಲ್ಲ ಅಂದ್ರೆ ಆಯ್ತಾ. ಟೆನ್ಷನ್ ಆಗ್ಬೇಡ. ಟೆನ್ಷನ್ ಆಗ್ತಿದ್ಯಾ? ಯಾವಾಗ ತೊಗೊಂಡಿದ್ದು ಫೋನು? ಯಾವಾಗ ತೊಗೊಂಡಿದ್ದು? ಅದು ಗೊತ್ತಿಲ್ಲ. ಫಸ್ಟ್ ಅಪ್ಪನ ಹತ್ರ ಇತ್ತು. ಹಾ. ಅಪ್ಪ ಸ್ಯಾಮ್ಸಂಗ್ ಮಾಡ್ಲು ತಗೋತು. ಸ್ಯಾಮ್ಸಂಗ್ ಅದಕ್ಕೆ ನಂಗೆ ಕೊಡ್ತು. ಹೌದಾ ಸೂಪರ್ ಕಣ. ವೈಟ್ ಕಲರ್. ಏನು ಮಾಡ್ತೀಯ 16 Pro ಅಲ್ಲಿ ನಿಂದಿನ? ರೀಲ್ಸ್ ಮಾಡ್ತೀನಿ. ರೀಲ್ಸ್ ಎಲ್ಲ ಮಾಡ್ತೀಯಾ? ಓದೋದೆಲ್ಲ ಓದ್ತೀನಿ. ನೈಟ್ 2 o'clock. 2 o'clock ಓದೋದು, ಬೇರೆ ಟೈಮಲ್ಲಿ ರೀಲ್ಸ್ ಮಾಡೋದು. ಅಷ್ಟೊತ್ತವರೆಗೂ ಎದ್ದಿರ್ತೀಯಾ? ಸ್ಕೂಲ್ಗೆ ಎಷ್ಟೊತ್ತು? ನಿಂದು ಫೋನ್ ಇದೆಯಾ? ನಿಂದು ಫೋನ್ ಇದೆಯಾ? ಅವಂದು? ನಿಂದು? ನಿಂದು ಫೋನ್ ಇದೆಯಾ? ಯಾವ ಫೋನು? ಎಷ್ಟನೇ ಕ್ಲಾಸ್ ನೀನು? ಥರ್ಡ್ ಸ್ಟ್ಯಾಂಡರ್ಡ್. ಫೋನ್ ಇದೆಯಾ ನಿನ್ನ ಹತ್ರ? ನಿಂದೇನಾ ಇಲ್ಲ ನಿಮ್ಮ ಮನೆಯವ್ರದಾ? ಥರ್ಡ್ ಸ್ಟ್ಯಾಂಡರ್ಡ್ ಫೋನ್ ಐತೆ ತಗೊಡ್ರಿ ಅವ್ರ ಹತ್ರ. ರಾಘವ್ ಸಂಪತ್. ಅವತ್ತು ಗರ್ಲ್ಸ್ ಶೋ ಹೋಗಿದ್ದೆ. ಹೌದಾ ಸರಿ ಹುಷಾರು ಹೋಗ್ರಿ. ಬಾಯ್ ಬಾಯ್. ಬಾಯ್ ಬಾಯ್. 3ನೇ ಕ್ಲಾಸಿಗೆ ಫೋನ್ ಇಟ್ಟವ್ರೆ. ಯಾವ್ದು ಐಫೋನ್ iPhone. 16 Pro. ನಾವಿನ್ನೂ ಒದ್ದಾಡ್ತಾ ಇದೀವಲ್ಲ ಐಫೋನ್ ತಗೊಳಕ್ಕೆ. 16 Pro Max ತಗೊಳಕ್ ಒದ್ದಾಡ್ತಾ ಇದೀವಿ. ನೋಡಿ 90s ಕಿಡ್ಸ್ 20s ಕಿಡ್ಸ್ 20s ಕಿಡ್ಸ್ ಏನಿಲ್ಲ ಇವ್ರು ಮುಂದೆ. ಇನ್ 30s ಕಿಡ್ಸ್ ಅವರಲ್ಲ, 30s ಕಿಡ್ಸ್ ಇವರೆಲ್ಲ 35 ಕಿಡ್ಸ್. ನಂಬರ್ ಪ್ಲೇಟ್ ತೆಗೆದ್ಬೋದು ನೀವು. ಅಲ್ವಾ? ವಯಸ್ಸಿಗೆ ನೋಡಿ ಇನ್ನೊಬ್ರು ಸಬ್ಸ್ಕ್ರೈಬರ್ ನಿಂತ್ಕೊಂಡಿದ್ದಾರೆ. ನನ್ನ ಗಾಡಿ ನಂಬರ್ ಪ್ಲೇಟ್ ನೋಡಿ ಎಲ್ಲ ನಿಂತ್ಕೋತಾರೆ. ನಾನು ನೀನು ಏನ್ ಗೊತ್ತಾ ಬಬ್ಲು, ಕೇಳಿಲ್ಲ ಯಾವಾಗ್ಲೂ ಮಿಡ್ ನೈಟ್ ಅಲ್ಲಿ ಬರ್ತೀರಾ, ಜಾಸ್ತಿ ಜನ ನೋಡಲ್ಲ. ಇವತ್ ನೀನ್ ಸ್ವಲ್ಪ ಬೇಗ ಬಂದ್ಬಿಡಿದ್ಯಾ, ಅದು ಈವ್ನಿಂಗ್ ಸಂಡೇ ಅಲ್ವಾ? ನಾನು ಇಷ್ಟೊತ್ತಿಗೆಲ್ಲ ಬಂದಿರೋದೇ ಕಮ್ಮಿ. ನಿಮ್ಮ ಮನೆಗೆ ಬಂದಿರೋದು 9 ಗಂಟೆ ಮೇಲೆ ಬಂದಿರೋದು ಇವ್ರ ಮನೆಗೆ ನಾನು. ಅದಕ್ಕೆ ಜನ ನಿನ್ನ ನೋಡಿ ನೋಡಿ ಬರ್ತಾವ್ರು ಇವಾಗ. ಅದು ಅಲ್ಲದೆ ಇಲ್ಲಿಂದ ನಮ್ಮ ಅಕ್ಕ ಮನೆಯಿಂದ ರೋಡೇ ಕಾಣುತ್ತೆ ನೋಡಿ, ಡೈರೆಕ್ಟ್ ಆಗಿ ರೋಡ್ ಕಾಣುತ್ತೆ. ಫುಲ್ ಬಿಲ್ಡಿಂಗ್ ಕಾಣಿಸುತ್ತೆ. ಸೊ ನನ್ನ ಕಾರ್ ಪಾರ್ಕ್ ಮಾಡಿ ಬಂದಿದ್ದೆ ರೋಡಲ್ಲಿ, ಒಂಚೂರು ಮುಂದೆ ಹಾಕ್ಬೇಕಂತೆ. ಅದಕ್ಕೆ ಬಾಯ್ಸ್ ಬಂದಿದ್ರು ನನಗೆ ಇನ್ಫಾರ್ಮ್ ಮಾಡೋಕ್ಕೆ. ನೋಡಿ ನಾನು ಅದು ಮುಂದೆ ಹಾಕಕ್ಕೆ ಹೋಗ್ತಾ ಇದ್ದೀನಿ. ಸೊ ಮಾತಾಡ್ತಾ ಇದ್ದೀನಿ ನಮ್ಮ ಅಕ್ಕ ಬಾವ ಹತ್ರ, ಅಮ್ಮ ಹತ್ರ ಎಲ್ಲ ಮಾತಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋದ್ರಿಂದ. 16 Pro Max ಏನೋ ಪ್ರಾಬ್ಲಮ್ ಆಗಿದೆ. ಸೊ ನಾನು ಔಟ್ ಆಫ್ ಕಂಟ್ರಿ ಹೋಗೋಕ್ಕೆ ಮುಂಚೆ ನಾನು 16 Pro Maxನ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಇದು ಡ್ಯಾಮೇಜ್ ಆಗಬೇಕಂತೆ. ಸೊ ಅದಕ್ಕೆ ಏನು ಮಾಡೋದು ನೋಡೋಣ. ನಮ್ಮ ಪಪ್ಪಾಯ ಕಟ್ ಮಾಡಿಕೊಟ್ಟಿದ್ದಾರೆ, ಅದರಲ್ಲಿ ಇವಳು ಬೇರೆ ಬರ್ತಾಳೆ ತಿನ್ನೋಕ್ಕೆ. ನಮ್ಮ ಅಕ್ಕ 3 kg ಜಾಸ್ತಿ ಆಗ್ಬಿಟ್ಟಿದ್ದಾಳಂತೆ. 3 kg ಅಲ್ಲ ಕಣಪ್ಪ, 1 kg. 1 kg ಸರಿಯಾಗಿ ಚೀಟ್ ಮಾಡಿದ್ದಾಳೆ 2-3 ದಿನ. ಚೀಟ್ ಅಲ್ಲ, ಸ್ಟ್ರೆಸ್ಸಿಗೆ ದಪ್ಪಾಗಿರೋದು. ಗೈಸ್, ಸೊ ನಾನು ಅಮ್ಮ ನನಗೆ ಅಂತ ಸಪ್ರೇಟಾಗಿ ಚಿಕನ್ ಮಾಡಿದ್ದಾರೆ, ಫ್ರೂಟ್ ಬೇರೆ ನಂದು ಬೇರೆ, ಮತ್ತು ಒಂದು ಚಪಾತಿ ತಿಂದ್ಬಿಟ್ಟು ಹೋಗೋದು. ಗೈಸ್ ನೋಡಿ, ಫ್ಯಾಮ್ಲಿಲಿ ಒಬ್ಬರು ಸ್ಟ್ರಿಕ್ಟಾಗಿ ಡಯಟ್ ಸ್ಟಾರ್ಟ್ ಮಾಡಿದ್ರೆ ಇಡೀ ಫ್ಯಾಮ್ಲಿ ಚೆನ್ನಾಗಿ ರೇಟ್ ಎಲ್ಲ ಕೊಡ್ರೆ. ಮುಂಚೆ ಚಿಪ್ಸ್ ಅಂತೂ ಇದ್ದೇ ಇರ್ತಿತ್ತು ಗೌಡ್ರು ತಿನ್ಬೇಕಾದ್ರೆ. ಓ ನಾನು ಅದೇ ಯೋಚನೆ ಮಾಡ್ತೀನಿ, ಏನೋ ಇಲ್ವಲ್ಲ ಇಲ್ಲಿ ತಿನ್ಬೇಕಾದ್ರೆ. ಇಲ್ಲಿ ಒಂದು ಪ್ಯಾಕೆಟ್ ಇರ್ತಿತ್ತು. ನಮ್ಮಲ್ಲೂ ಅಷ್ಟೇ, ಏನಾದ್ರು ನೆಂಚ್ಕೊಳಕ್ಕಿದ್ರೆ ನಾವು ತಿಂತಾ ಇದ್ದಿದ್ದು. ಮೊಟ್ಟೆ ಅಂತ ನಮ್ಮ ಮಿಸ್ ಇಲ್ಲ. ನಮಗೆ ಮೊಟ್ಟೆ ಇರ್ತಿತ್ತು, ಈಗಲೂ ಮೊಟ್ಟೆ ಇರುತ್ತೆ. ಬಟ್ ಚಿಪ್ಸು ಮಿಕ್ಸ್ಚರು ಇರಲೇಬೇಕು. ಚಿಪ್ಸು ಮಿಕ್ಸ್ಚರ್ ಕಮ್ಮಿ ಮಾಡ್ಬಿಡಿ. ಇಲ್ವಲ್ಲ ಇಲ್ಲಿ. ಬಿಸಿಬೇಳೆ ಮಾಡಿದಾಗ ಬೂಂದಿ ಒಂಚೂರು ಇರಬೇಕು. ಫ್ರೈಡು ತಿನ್ನಲ್ಲ. ಇಲ್ಲ ಹೊಡ್ತೀನಿ ಕೊಡ್ರಿ, ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಹೌದಾ? ಬಾಯ್ ಬಾಯ್ ಬಾಯ್. ಸಿ ಯು. ಬಾಯ್ ಕೊಡ್ರೆ. ಬೈ ಬಾಸ್. ಅಮ್ಮ ಬಾಯ್. ಅಯ್ಯೋ ಅಯ್ಯೋ ಅಯ್ಯೋ. ಗಾಯ್ಸ್ ನಾನು 1 ತಿಂಗಳು ಇರಲ್ವಲ್ಲ ಈ ಕಂಟ್ರೀಲಿ, ಬೇರೆ ಕಂಟ್ರಿಗೆ 1 ತಿಂಗಳು ಹೋಗ್ತೀನಲ್ಲ, ಅದಕ್ಕೆ ನಾವು ಫ್ಯಾಮಿಲಿ ಎಲ್ಲ ಏನೋ ಪ್ಲ್ಯಾನ್ ಮಾಡ್ತೀವಿ. ಗುಡ್ ನೈಟ್, ಬಾಯ್ ಬಾಯ್ ಗೈಸ್, ಲೆಟ್ಸ್ ಗೋ ಗೈಸ್. ನಾನು ಈ ಥರ ಒಬ್ಬನೇ ಬಂದೇ ಇಲ್ಲ ನಮ್ಮ ಅಕ್ಕ ಮನೆಗೆ, ನನ್ನ ಪ್ರಕಾರ ಇಲ್ಲಿವರೆಗೂ ಬಂದಿಲ್ಲ. ನಮ್ಮ ಅಕ್ಕ ಮದುವೆಯಾಗಿ 4 ವರ್ಷ ಆಯಿತು, ಇಲ್ಲಿವರೆಗೂ ಬಂದಿಲ್ಲ. ಒಂಚೂರು ಹಾಗೆ ಹೋಗೋಣ ಇವತ್ತು ನಮ್ಮ ಅಕ್ಕ ಮನೆಗೆ, ಒಂಚೂರು ಮಾತಾಡುವ ಅಂದರೆ. ಬಿಕಾಸ್ ನಾನು ಒಂದು ತಿಂಗಳು ಇರಲ್ವಲ್ಲ ನಾನು ಹೇಳ್ದಂಗೆ. ಸೊ
ಸೊ ಒಂಚೂರು ನನಗೆ ಫ್ಯಾಮಿಲಿ ಮೇಲೆ ಸ್ವಲ್ಪ ಜಾಸ್ತಿ ಕನೆಕ್ಷನ್ ಇರೋದ್ರಿಂದ ಸೊ ಐ ಡೋಂಟ್ ವಾಂಟ್ ಟು ಮಿಸ್ ಔಟ್ ಎನಿಥಿಂಗ್. ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಅಷ್ಟೇ. ಬಿಕಾಸ್ ಅದು ವರ್ಕು ಸಮಥಿಂಗ್ ಹೋಗಬೇಕು. ಸೊ ವರ್ಕ್ ಜೊತೆಗೆ ನಮ್ಮ ಫ್ಯಾಮಿಲಿ ಟೈಮು ಕೊಡಬೇಕಲ್ಲ. ಸೊ ಇದಾದಮೇಲೆ ಒಂದು ಫ್ಯಾಮಿಲಿ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಈ ವೀಕೆ ಇರುತ್ತೆ ಅದನ್ನು. ಸೊ ಅದನ್ನು ಮಜಾ ಮಾಡಿ ಎಲ್ಲ ಮಜಾ ಮಾಡಿ ಒಳ್ಳೆ ಮೆಮೊರೀಸ್ ಮಾಡಿಕೊಂಡು ಮತ್ತೆ ಹೊರಡೋದು. ಬಾಯ್. ಹೆಚ್ಕೋ, ನಾನು ಈಗ ಹೋಗಿ ವಾಕಿಂಗ್ ಮಾಡಬೇಕು. ನನಗೆ ಕ್ಯಾಲರೀಸ್ ಬರ್ನ್ ಮಾಡಿಲ್ಲ, 1000 ಕ್ಯಾಲರೀಸ್ ಬರ್ನ್ ಮಾಡೋದಿದೆ. ಹೆಚ್ಕೋ ಗೈಸ್. ತುಂಬ ಹುಷಾರಿಲ್ಲ, ಸ್ಕ್ಯಾನಿಂಗ್ ಹೋಗಿದ್ದಂತೆ. ಸೊ ಇವತ್ತಿಲ್ಲ, ನಾಳೆ ಬನ್ನಿ ಅಂತ ಹೇಳ್ತಾರೆ. ನಾಳೆ ಕರ್ಕೊಂಡು ಹೋಗ್ಬೇಕು. ಸೊ ಆಲ್ ಗ್ಯಾಸ್ಟ್ರಿಕ್ ಆ್ಯಂಡ್ ಆಲ್ಸೋ ನೀರು ಕುಡಿಯೋಲ್ಲ ಅಂತ ಮೇ ಬಿ ಆಗಿದೆ. ಸೊ ಮನೆಗೆ ವಾಪಸ್ ಬಂದಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಒಬ್ಬನೇ ಓಡಾಡ್ತಿದ್ದೀನಿ. ಯಾಕೆ ಅಂದರೆ ಇವತ್ತು ಸ್ವಲ್ಪ ನಮ್ಮ ಟೀಮವ್ರಿಗೆ ಎಲ್ರಿಗೂ ರಜಾ ಇದೆ. ಸೊ ಅದಕ್ಕೆ ಆ್ಯಂಡ್ ಐ ಆಮ್ ಸ್ಪೆಂಡಿಂಗ್ ಟೈಮ್ ಅಲೋನ್ ಸ್ವಲ್ಪ. ಆ್ಯಂಡ್ ಸ್ವಲ್ಪ ಸರಿ ಫೀಲ್ ಆಗಿಲ್ಲ, ಅದಕ್ಕೆ ನಮ್ಮ ಅಕ್ಕ ಮನೆಗೆ ಹೋಗಿ ಬಂದೆ ವಾಪಸ್ಸು. ಈಗ ತುಂಬ ಕೆಲಸಗಳಿದೆ ಗೈಸ್, ತಲೆಯಲ್ಲಿ ತುಂಬ ಮ್ಯಾನೇಜ್ ಮಾಡ್ತಿದೆ. ಅದೆಲ್ಲ ತಲೆ ಓಡ್ತಾಯಿಲ್ಲ. ಸೊ ಮನೆ ಖಾಲಿ ಮಾಡಬೇಕು, ಮತ್ತು ನಮ್ಮ ಒಂದಷ್ಟು ಬಿಸ್ನೆಸ್ದಿದೆ ಕತೆಗಳು. ಆ್ಯಂಡ್ ಒಂದು ದೊಡ್ಡ ಸ್ಟೆಪ್ ತೊಗೊಂಡು ಹೋಗ್ತಾ ಇದ್ದೀವಿ ಟ್ರಿಪ್ಪಿಗೆ. ನಾನು ಹೇಳಿದ್ನಲ್ಲ, ಇಟ್ಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಟ್ರಿಪ್ಪು. ಸೊ ಅದೆಲ್ಲ ಹಿಂಗೆ ಮಾಡೋದು, ಅದೆಲ್ಲ ತಲೆನೋವು ಓಡ್ತಾ ಇರುತ್ತೆ. ಈಗ ನಾನು ಕಾರ್ಡಿಯೋ ಮಾಡಬೇಕು, ಆಚೆ ಹೋಗಿ ಮಾಡೋಣ ಅಂದ್ಕೊಂಡೆ. ಬಟ್ ಇಲ್ಲೇ ಥ್ರೆಡ್ಮಿಲ್ ಇದೆಯಲ್ಲ, ಮನೆಯಲ್ಲೇ ಮಾಡಿಬಿಡೋಣ ಅಂದ್ಕೊಂಡು ಈಗ ಥ್ರೆಡ್ಮಿಲಲ್ಲಿ ರೆಡಿ ಆಗ್ತಾಯಿದ್ದೀನಿ ಕಾರ್ಡಿಯೋ ಮಾಡೋಕ್ಕೆ. ಆ್ಯಂಡ್ ಮೇಯ್ನಾಗಿ ನಾವು ಹೋಗ್ತಾ ಇರೋದು ನಮ್ಮ ಆ್ಯಪ್ ಶೂಟ್ಗೆ. ಇಂಟರ್ನ್ಯಾಷನಲಲ್ಲೇ ಮಾಡಬೇಕು ಅಂತ ಹೋಗ್ತಾ ಇರೋದು. ಇಂಟರ್ನ್ಯಾಷನಲ್ ಬೇರೆ ಕಂಟ್ರಿಲೇ ಮಾಡಬೇಕು, ಔಟ್ ಆಫ್ ಕಂಟ್ರಿಲಿ ಅಂತ. ಸೊ ಲೆಟ್ಸ್ ಗೋ ಗೈಸ್. ಇಲ್ಲಿ ಆ್ಯಕ್ಚುಲಾಗಿ ನಾವು ಉಡುಪಿಲೂ ಶೂಟ್ ಮಾಡಿದ್ದೀವಿ ಆ್ಯಪ್ಸ್ ಪಿಕ್ಚರ್ಸ್ ಎಲ್ಲ. ಅದು ಪೋಸ್ಟ್ ಮಾಡೋ ಥರ ಇದೆ. ಬಟ್ ನಾವು ಹೇಳಿದ್ವಿ ಇಂಟರ್ನ್ಯಾಷನಲ್ ಹೋಗಿ ರಿವೀಲ್ ಮಾಡ್ತೀವಿ ಅಂತ. ಸೊ ಇಂಟರ್ನ್ಯಾಷನಲ್ಲೇ ಹೋಗ್ಬಿಟ್ಟು ರಿವೀಲ್ ಮಾಡೋಣ ಅಂತ ಫೋಟೋಶೂಟಲ್ಲಿ ಪ್ಲ್ಯಾನ್ ಮಾಡ್ತಾ ಇರೋದು. ಸೊ ಇಲ್ಲಿಂದ ಹೋಗೋಕ್ಕೆ ಮುಂಚೆ ನಾನು 7th ಹೋಗ್ತಾ ಇರೋದು ಔಟ್ ಆಫ್ ಕಂಟ್ರಿಗೆ, ಆಯಿತಾ. ಶ್ರವಣ್ ನಮ್ಮ ಜೊತೆ ಬರ್ತಾ ಇದ್ದಾರೆ. ಸೊ 7th ಹೋಗ್ತಿರೋದ್ರಿಂದ ಅದಕ್ಕೆ ಮುಂಚೆ ನಂದು ಇಂಡೋರ್ ಶೂಟ್ ನಡೆಯುತ್ತೆ, ಆಯಿತಾ. ಇಂಡೋರ್ ಅಂದರೆ ಸ್ಟುಡಿಯೋಲಿ ಶೂಟ್ ಮಾಡ್ತೀವಿ ಆ್ಯಪ್ಸ್ದು. ಅದಾದಮೇಲೆ ಔಟ್ ಆಫ್ ಕಂಟ್ರಿಲಿ ಶೂಟ್ ಮಾಡೋದು. ಸೊ ಅದೆಲ್ಲ ಏನು ಪ್ಲ್ಯಾನ್ ಆಗುತ್ತೆ ಅನ್ನೋದು ನಿಮ್ಗೆ ಹೇಳ್ತೀನಿ. ಫಸ್ಟ್ ಇವಾಗ ಕಾರ್ಡಿಯೋ ಮಾಡೋಣ ಬನ್ನಿ. ನೋಡಿ ನಮ್ಮ ಮನೇಲಿ ಥ್ರೆಡ್ಮಿಲ್ ಮೇಲೆ ಏನು ಇಟ್ಟವ್ರು, ಇದೆಲ್ಲ ಎತ್ತಬೇಕು ಮಾಡೋಕ್ಕೆ ಮುಂಚೆ. ಸೊ ಸೂಟ್ ಕೇಸ್ ಇನ್ನೊಂದು ತೊಗೊಳ್ಳ ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ. ಯೂಶಲಾಗಿ ನಾನು ಇಷ್ಟು ಬೇಗ ಪ್ಯಾಕ್ ಮಾಡಲ್ಲ, ಒಂದು 2 ದಿನ ಮುಂಚೆ ಪ್ಯಾಕ್ ಮಾಡ್ತೀನಿ. ಬಟ್ ಈ ಟ್ರಿಪ್ಪಿಗೆ ನಾನು ಪ್ರಾಪರ್ ಅವೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು ಅಂತ ನೋಡಿ ಒಂದಷ್ಟು ಆಲ್ಮೋಸ್ಟ್ ಹೊಸ ಬಟ್ಟೆಗಳೇನೇನು ತಂದಿದ್ದೆ ಅದೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅದು ಬಿಟ್ಟು ಇನ್ನೊಂದಷ್ಟು ಬಟ್ಟೆಗಳಿದ್ದಾವೆ, ಅದೆಲ್ಲ ಪ್ಯಾಕ್ ಮಾಡಬೇಕು. ಬಟ್ ಸದ್ಯಕ್ಕೆ ಇವತ್ತಿಗೆ ಎನರ್ಜಿ ಔಟ್, ಕಾರ್ಡಿಯೋ ಎಲ್ಲ ಮಾಡಿದ್ನಲ್ಲ, ಇದಕ್ಕೆ ಸಾಕು. ನಮ್ಮ ಅಮ್ಮ ವಾಪಸ್ ಬಂದರು. ನನಗೆ ಅಂತ ಕ್ಯಾರೆಟ್ ಪಲ್ಯ ಮಾಡ್ತಾ ಇದ್ದಾರೆ. ಕ್ಯಾರೆಟ್ ಪಲ್ಯ ಸಾಕು. ಅದ್ರಲ್ಲಿ ಇರ್ತೀನಿ ಬಾಕ್ಸಲ್ಲಿ. ಕ್ಯಾರೆಟ್ನ ಪೀಸ್ ಮಾಡಿ ಪಲ್ಯ ಮಾಡ್ತಾರೆ ನಮ್ಮ ಅಮ್ಮ. ನೋಡಿ ಸ್ವಲ್ಪ ಟೈಮ್ ಇದೆ, ತುಂಬ ಟೈಮ್ ತಗೊಳುತ್ತೆ. 12 ಗಂಟೆ. ಎಲ್ಲೋಗಿದ್ದೀರಿ ಮತ್ತೆ? ಮದುವೆ ಮುಗಿಸಿ ಮತ್ತೆ ಮದುವೆಗೆ ಹೋಗಿದ್ರಾ? ಏನು ಸುತ್ತಾನೇ ಇರ್ತಾರೆ, ನಿಮ್ದು ಯಾವಾಗ? ನಿಂದಾದ್ಮೇಲೆ. ಹಾಂ, ನಿಂದಾದ್ಮೇಲೆ ನಂದು ಯಾವಾಗ ಮಾಡ್ತೀರಾ? ಅದೇ ನಿಂದಾದ್ಮೇಲೆ ನಮ್ದು. ನಂದು ಯಾವಾಗ ಮಾಡ್ತೀರಾ? ಇನ್ನೂ 2 ವರ್ಷ. 2 ವರ್ಷ ಏನಕ್ಕೆ? ನೋಡಿ ನಾಳಿದ್ದಂಗೆ. ಸರಿ ಹೋಗಿ ಮಾಡ್ಕೊಂಬಂದ್ಬಿಡು. ನೀವು ಬರಲ್ವಾ? ನೀವು ಬರಲ್ವಾ ಮಾಡೋಕ್ಕೆ? ಅಲ್ಲ ಮತ್ತೆ 2 ವರ್ಷ ಕಾಯಕ್ಕಾಗಲ್ಲ, ಮಾಡ್ಕೊಂಬಂದ್ಬಿಡು. ಹಾಂ, ಮಾಡ್ಕೊಂಬಂದ್ಬಿಡ್ಲಾ? ಮಾಡ್ಕೊಂಬಂದ್ಬಿಡು. ಇದೇ ಮಾತು. ಏನಿರುತ್ತೆ ನಿಮ್ಮ ರಿಯಾಕ್ಷನ್ನು? ಇಬ್ರು ಓಡಿಸ್ತೀನಿ ಆಚೆ. ಯಾಕೆ ಪರ್ಮಿಷನ್ ತೊಗೊಂಡ್ಬಿಡ್ರಿ ಅಂತ ಆಚೆ ಹಂಗೆ ಬಾಗ್ಲಲ್ಲಿ ಹೋಗ್ಬಿಡ್ಬೇಕು. ಹೌದಾ? ನಮಗೆ ಇನ್ಫಾರ್ಮ್ ಮಾಡಿದ್ರೆ ಮಾಡ್ಕೊಂಡ್ರೆ. ನಮ್ಮ ಅಮ್ಮ ಒಳ್ಳೆ ರೌಡಿ ಗೈಸ್. ಮುಂಚೆ ನಮ್ಮ ಅಮ್ಮ ಫುಲ್ ರೌಡಿಸಮಲ್ಲಿ ಇದ್ದಿದ್ದು ಮುಂಚೆ. ಅವಾಗ ಇವಾಗ ನಮ್ಮ ಟುಮ್ ನೋಡಿ ಹಿಂಗೆ ಮಲ್ಕೊಂಡು. ಏನಾಯ್ತು? ಕಮ್ಮಿ ಆಯ್ತಾ? ಲೈಟಲ್ಲಿ ಇದೆಯಾ? ಪೆನ್ ಕಿಲ್ಲರ್ ಇದೆಯಾ? ಕಾರ್ ಓಡಿಸೋದಲ್ಲ, ಪ್ಲೇನ್ ಓಡಿಸೋದು. ಪ್ಲೇನು ನಮ್ಮ ಅಪ್ಪ ಅಮ್ಮ ಜಗಳ ನೋಡಿ ಗೈಸ್. ಕಾರ್ ಓಡಿಸೋದಿಲ್ಲ, ಪ್ಲೇನ್ ಓಡಿಸಂಗ್ ಮಾಡ್ತಾರ. ಪಂಚರ್ ಆಗ್ಬಿಡ್ತು. ಅಪ್ಪ ನೀವೇನಾದ್ರು ಹೇಳ್ತೀರಾ ಅದಕ್ಕೆ? ಪಂಚರು ಏನು ಹೇಳಕ್ ಬಾಯಿಲ್ಲ ಅಂತ. ನೀರ್ ಕೊಡಮ್ಮ, ನೀರ್ ಫುಡ್ ತಿನ್ನಲ್ಲ. ಅಲ್ಲೇ ಇದೆಯಲ್ಲ, ಅದೆಲ್ಲ ಕಣ ಬಿಸಿನೀರ್ ಕೊಡೋದು. ಹೈಲೈಟ್ ಅಂತ ತಿಂದ್ವಿ. ಬಿಸಿನೀರ್. ಓ, ಗಂಡಂಗೆ ಇದೇನಾ ಸೇವೆ ಮಾಡೋದು ನೀವು? ಬಿಸಿನೀರ್ ಕೊಡ ಅಂತ ಹೇಳಿದ್ರೆ ಹೋಗಿ ಬಿಸಿನೀರು ಕೊಡಿ. ಇವತ್ತೇ ಪಲ್ಯ ಮಾಡ್ಕೊತಿದ್ದೀರೋ? ಬಿಸಿನೀರ್ ಕೊಡ ಅಂದ್ರೆ ಏನೋ ನಜ್ಜಿನ್ ಅಲ್ಲಿ ಏನೋ ನದಿಗೆ ಹೋಗಿ ನೀರ್ ಛೇ ನಮ್ಮ ಅಪ್ಪಂಗೆ ಈ ಥರ ನೀವು ಟಾರ್ಚರ್ ಕೊಡ್ತಾ ಇರೋದು? ಇನ್ನು ಏನ್ ನೋಡಿದ್ರೆ ನೀನು. ಅಲ್ಲಿ ಅವನು ಬಂದ. ಏನ್ ಬೇಕು? ಏನೋ ಇಬ್ಬರಿಗೂ ಬಿಸಿನೀರು ಬೇಕಂತೆ. ನೋಡಿ ಗೈಸ್, ನಮ್ಮ ನೋಡಿ ಎಷ್ಟು ಲೇಜಿ ಆಗಿದ್ದಾರೆ. ಯಾಕೆ ಹಿಂಗೆ ಕೆಮ್ತವ್ರೆ? ಹೊಗೆ, ಕ್ಯಾರೆಟ್ ಪಲ್ಯ ಹೊಗೆ. ಬನ್ನಿ ಗಾಯ್ಸ್, ಪ್ಯಾಕ್ ಮಾಡ್ಕೊಳ್ಳೋಣ ನಮ್ಮ ಸೂಟ್ಕೇಸ್ನ. ಇದೇನು ಕಟ್ಟಾಗಿರೋದ ಇದು? ಸೋಫಾನ
ಇದು ನೋಡಿ ಇಲ್ಲಿದೆ ನೋಡಿ ಹೋಗ್ಬಿಟ್ಟಿದೆ ಫೋಮ್ ಇಲ್ಲಿ ಇಲ್ಲಿ ನೋಡು ಫೋಮ್ ನೋಡಿ ಗಲೀಜ್ ನೋಡಿ ಈಗ ಸೋಫಾ ಒಳಗೆ ಮಾಡಿರೋದು ನಾವು ಅಮ್ಮ ಕ್ಲೀನಿಂಗ್ ಮಾಡೋದಂತ ಕ್ಲೀನಿಂಗ್ ಮಾಡಕ್ ಒಬ್ರು ಬರ್ತಾರೆ ಅವ್ರ ಕೆಲವೊಂದು ಕ್ಲೀನ್ ಮಾಡ್ಸಕ್ ಆಗಲ್ಲ ನಿಮ್ಗೆ ಯಾರು ಕ್ಲೀನಿಂಗ್ ಮಾಡಕ್ ಬರ್ತಾರಲ್ಲ ರೂಮ್ ಕ್ಲೀನ್ ಮಾಡಕ್ಕೆ ಆಗೋಗ್ಬಿಡುತ್ತೆ ಏನ್ ಮಾಡ್ತೀನಿ ಇವಾಗ ಏನೋ ಬಿದ್ದಿದೆ ಕಣ ಇಲ್ಲಿ ಏನು ಒಳಗಡೆ ಹೋಗ್ಬಿಟ್ಟಿದೆ ಇದು ಅದು ಕಲರ್ ಚೇಂಜ್ ಮಾಡ್ತೀನಿ ಗೈಸ್ ನಮ್ಮ ಸೋಫಾ ಕಲರ್ ಚೇಂಜ್ ಮಾಡ್ಬೇಕು ನಾನು ಔಟ್ ಆಫ್ ಕಂಟ್ರಿ ಹೋಗಕ್ಕೆ ಮುಂಚೆ ಸೊ ಪ್ಲೀಸ್ ಯಾವ ಕಲರ್ ಮಾಡಿಸ್ಬೋದು ಅಂತ ಕಾಮೆಂಟ್ ಹಾಕಿ ಸೊ ಅದೇ ಕಲರ್ ಮಾಡಿಸ್ತೇನೆ ನಮ್ಮ ಮನೆ ಈ ಕಲರ್ ಇರೋದ್ರಿಂದ ಬ್ಯಾಕ್ಗ್ರೌಂಡು ಈ ಕಲರ್ಗೆ ಮ್ಯಾಚ್ ಆಗೋ ಥರ ಒಂದು ಒಳ್ಳೆ ಕಾಂಟ್ರಾಸ್ಟ್ ಕಲರ್ ಹೇಳಿ ಸೊ ಅದನ್ನು ಮಾಡ್ತೀವಿ ಅದು ಬಿಟ್ಟರೆ ನಾವು ಈಗ ಮನೆ ಖಾಲಿ ಮಾಡಬೇಕು ನಾನು ಔಟ್ ಆಫ್ ಕಂಟ್ರಿಯಿಂದ ಬಂದಮೇಲೆ ಸೊ ಅವಾಗ ನೋಡುವ ಏನು ಮಾಡೋದು ಅಂತ ಸದ್ಯಕ್ಕೆ ಹೇಳಿರಿ ಸೋಫಾ ಕಲರ್ನ ಬಟ್ಟೆ ಪ್ಯಾಕ್ ಮಾಡಬೇಕಲ್ಲಪ್ಪ ನೋಡಿ ಗೈಸ್ ನಾವು ಸೂರತ್ ಹೋದಾಗ ತಂದಿದ್ದು ಸೂಟ್ಗಳು 1 2 3 4 5 6 ಒಂದು ಹೊಲಿಸಿರ್ಲಿಲ್ಲ ಇವಾಗ ತುಂಬ ಕೊಟ್ಟಿದ್ದಾನೆ ಹೊಲಿಯೋಕ್ಕೆ ನಿನ್ನೆನೋ ಮೊನ್ನೆನೋ ಬರುತ್ತೆ ಇನ್ನೊಂದು 2 ದಿನದಲ್ಲಿ ಸೊ ಅದನ್ನು ಎಲ್ಲ ಟ್ರಿಪ್ಗೆ ತಗೊಂಡು ಹೋಗ್ಬೇಕು ಗಾಯ್ಸ್ ಇವನು ಜೋಕ್ ಅನ್ಕೊಂಡ್ಬಿಟ್ಟಿದ್ದಾನೆ ಗೈಸ್ ಜೋಕ್ 12 ದಿನ ಮುಂಚೆನೇ ಪ್ಯಾಕ್ ಮಾಡ್ತಿದ್ಯಾ ಅಂತ ಒಂದ್ ಮಂತ್ ಇದ್ಬಿಟ್ಟು ನಾನು ಹೋಗ್ತಿರೋದು 1 ತಿಂಗಳು ತಿಂಗಳಲ್ಲಿ 1 ದಿವಸ ಬೇಗ ಬಂದ್ರು ಅವನು ಇಲ್ಲಲ್ಲ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ 1 ಮಂತ್ ಹೋಗ್ತಾ ಇರೋದು ಅಂತಾನೆ ಓಡಿಸ್ಕೊಂಡ್ಬಿಡ್ತೀನಿ ಏನು ಈಗ 1 ದಿವಸ ಬೇಗ ಬಂದ್ರು ಓಡಿಸ್ಕೊಂಡಿಲ್ಲ ಲೇಟ್ ಆಗಿ ಬಂದ್ರು ಓಡಿಸ್ಕೊಂಡ್ರೆ ಈಗ ನಿಂದು ಬೋಡ್ಸೋ ಇದೆಯಲ್ಲ ಅಕ್ಕನ ಹತ್ರ ಮಾತಾಡಿದ್ರೆ ಮಾತಾಡಿಲ್ಲ ಮಾತಾಡು ನಾನು ಮಾತಾಡಿಲ್ಲ ನೋಡು ನೀನು ನೋಡು ನನ್ನಷ್ಟು ಕೆಟ್ಟವ್ ನೀನ್ ನೋಡಿರೋ ಚಾನ್ಸೇ ಇಲ್ಲ ನಿನ್ನ ಕೆಟ್ಟ ನೋಡಿ ಯಾಕಂದ್ರೆ ಫಸ್ಟೇ ಒಂದ್ಸತಿ ಬೋಡ್ಸಿದ್ಯಾ ಆ ಬೈಕ್ ನಿಜವಾಗ್ಲೂ ಕಾಂಟೆಂಟ್ ಪ್ರಾಮಿಸ್ ಅಂದ್ರೆ ಪ್ರಾಮಿಸು ಏನೋ ದೇವ್ ರಾಣೆಗೂ ಮದರ್ ಪ್ರಾಮಿಸ್ ಮಾತಾಡಲ್ಲ ಮಾತಾಡಿ ತಲೆ ಬೋಡ್ಸ್ಬಿಡ್ತೀನಿ ಅಂತ ಅವಳು ಮಾತಾಡೋ ನೀನ್ ಮಾತಾಡಬಾರ್ದು ಅದು ರೂಲ್ ಮಾತಾಡ್ತೀನಿ ನಾನು ಮಾತಾಡ ತಲೆ ಬೋಡ್ಸ್ಕೊಳ್ತೀನಿ ನೀನ್ ಮಾತಾಡಿದ್ರೆ ತಲೆ ಬೋಡಿಸ್ತೀನಿ ನಾನು ಏನಿಗೆ ಬೋಡ್ಸ್ಕೊಳ್ತೀನಿ ನೀನ್ ಯಾಕೆ ಮಧ್ಯ ಬತ್ತೀಯಾ ಏನ್ ತಲೆ ಬೋಡ್ಸ್ತೀನಿ ಆಯ್ತು ಬಿಡು ಆಯ್ತು ಮಾತಾಡ ಇದು ಟ್ರಿಮ್ಮರ್ ಬರ್ತಿಲ್ಲ ಆಚೆ ನೋಡ್ಕೋ ಇದನ್ನ ಮಲಗಿದ್ದಾಗ ಬೇರೆ ಟ್ರಿಮ್ಮರ್ ಕೊಡ್ತೀನಿ ಅದನ್ನ ಬೋಡ್ಸ್ತೀನಿ ಬೇಡ ಮಲಗಿದ್ದಾಗ ಈ ಟ್ರಿಮ್ಮರ್ ಯಾವಾಗ ಇದ್ದಲ್ಲಿ ಸೌಂಡ್ ಬಂದ್ರೆ ಯೋಚನೆ ಮಾಡ್ತಿರು ನಮ್ಮ ಅಕ್ಕನು ಕಾಯ್ತಾ ಇದ್ದಾಳೆ ಮಾತಾಡಕ್ಕೆ ಇವನು ಕಾಯ್ತಾ ಇದ್ದಾನೆ ನಾನೇ ಮಧ್ಯದಲ್ಲಿ ಬಿಡ್ತಾ ಇಲ್ಲ ಗಾಯ್ಸ್ ಇನ್ನೊಂದ್ಸರಿ ಜಗಳ ಆಡಬಾರ್ದು ಇವರು ಏನ್ 2 ದಿನ ಜಗಳ ಆಡೋದು ಒಂದಾಗೋದು 2 ದಿನ ಜಗಳ ಎಷ್ಟು ದಿನ ನಾನು ಪಾಠ ಕಲ್ಸೋದು ಬೇಡವಾ ಲೆಸನ್ ಕಲಿಸ್ತಾ ಇರೋದು ಇವ್ರಿಗಿದು ನಮ್ಮ ಅಪ್ಪ ಅಮ್ಮ ಅಂತೂ ಕೇರ್ ಮಾಡಲ್ಲ ಅವ್ರಿಬ್ರು ಏನಾದ್ರು ಮಾಡಿದ್ರು ಯಾರು ನೀವೇ ಯಾರಿಬ್ರು ಅವ್ನು ಏನೇ ಮಾಡಿದ್ರು ಕೇರ್ ಮಾಡಲ್ಲ ನೀವು ಜಗಳ ಆಡ್ರೆ ಏನ್ ಸುಮ್ನೆ ಇರ್ತೀರಾ ಮತ್ತೆ ಬೈಯಲ್ಲ ನೀವು ಏನಿಲ್ಲ, ಮಾತಾಡ್ತಾ ಇದ್ರ ಸುನಿಲ್ ಅದೇ ಜಗಳ ಆಡ್ತಿರೋ ಲೆಸನ್ ಮದ್ವೆಲಿ ಕೈ ಹಾಕೊಂಡು ಫೋಟೋ ಹಿಡ್ಕೊಳ್ಳಿಲ್ಲ ಮಾತಾಡಿಲ್ವಾ ಜಗಳ ಆಡ್ತಿರೋ ಲೆಸನ್ ಕಲ್ಸೋದು ಯಾರು ಅದು ನಾನ್ ಮಾಡ್ತಾ ಇದ್ದೀನಿ ನೀನ್ ಮಾತಾಡು ನೋಡೋಣ ತಲೆ ಬೋಡ್ತೀನಿ ಎದುರಿಸಿ ನೀನ್ ಮಾತಾಡು ನೀನ್ ತಲೆ ಕೊಡಿಸ್ತೀನಿ ಏನ್ ಆಟ ಅನ್ಕೊಂಬಿಟ್ಟಾರೆ ಗೈಸ್ ಸ್ಯಾಮ್ ಸಮೀರ್ ಇರ್ಬೇಕಾದ್ರೆ ಅವ್ನ ಮುಂದೆ ಜಗಳ ಆಡಿದ್ರೆ ಸ್ಯಾಮ್ ಸಮೀರ್ ಏನು ಅಂತ ತೋರಿಸ್ತೀನಿ ಬೇಸಿಗೆ ಅವರಿಗೆ ನೀನ್ ಮಾತಾಡೋ ನೀನಲ್ಲಿ ನೀನ್ ಮಾತಾಡೋ ನೀವ್ ಹಾಕೋ ಕಾಮೆಂಟ್ಸು ನಾನು ಓದ್ತೀನೋ ಬಿಡ್ತೀನೋ ನಮ್ಮಪ್ಪ ಓದ್ತಾರೆ ಎಲ್ಲಿಗೆ ಕಾಮೆಂಟ್ಸ್ ಹೌದು ಮತ್ತೆ ಓದ್ತಾರೆ ನನಗೆ ಬಂದು ಅವ್ರು ಹೇಳೋದು ಪಾಸಿಟಿವ್ ಕಾಮೆಂಟ್ ಅವ್ರು ಹೇಳೋದು ನೆಗೆಟಿವ್ ಅವ್ರು ಹೇಳೋದು ಇದನ್ನ ಹಾಕಿದ್ದಾರೆ ನೋಡ್ದ ಅಂತ ನೋಡಿ ನಮ್ಮಪ್ಪ ಅಲ್ಲಿ ಟಿವಿಲಿ ಕಾಮೆಂಟ್ ಚೆಕ್ ಮಾಡ್ತಾರೆ ನೋಡಿ ಎಲ್ಲರೂ ಕಾಮೆಂಟ್ ಚೆಕ್ ಮಾಡ್ತಾರೆ ನೋಡಿ ಯಾರೇನು ಹಾಕಿದ್ದಾರೆ ಎಲ್ಲ ಕಾಮೆಂಟ್ಸ್ ಅಷ್ಟು ಲಿಟ್ರಲಿ ನೀವು ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಈ ಮನೆಗೆ ನಾವು ಬಂದಾಗ ನಮ್ಮ ಟಿ ವಿ ಜಾಗದಲ್ಲಿ ಏನಿತ್ತು ಅಂತ ನೀವು ಹಳೆ ವ್ಲಾಗ್ಸ್ ಓಪನ್ ಮಾಡಿ ನೋಡಿ ಈ ಟಿ ವಿ ತಂದಿದ್ದು ಇದರಿಂದ ವ್ಲಾಗ್ ಸ್ಟಾರ್ಟ್ ಆಗಿರೋದು ಟಿ ವಿ ಸೋಫಾ ಮತ್ತು ಪೇಂಟಿಂಗು ಎಲ್ಲನೂ ವ್ಲಾಗ್ ಇದೆ ನಮ್ಮ ಹತ್ರ ಈ ಡೈನಿಂಗ್ ಟೇಬಲ್ಲು ಈ ಬೆಡ್ಡು ನಮ್ಮ ಅಪ್ಪ ಅಮ್ಮ ರೂಮಲ್ಲಿರೋ ಬೆಡ್ಡು ಇದನ್ನು ಮಾಡಿಸಿರೋದು ಎಲ್ಲನೂ ವ್ಲಾಗ್ ಇದೆ ಸೊ ಇಟ್ಸ್ ನೈಸ್ ಕೈಂಡ್ ಆಫ್ ಡೈಲಿ ವ್ಲಾಗ್ಗೆ ಇದೊಂದು ಬೆಸ್ಟ್ ಪಾರ್ಟ್ ಮುಂದೆ ನಾನು ವಯಸ್ಸಾದಮೇಲೆ ಒಂದು 80 ಬದುಕೋಕೆ ಆಸೆ ಇಲ್ಲ ಒಂದು 60-70 ಆದಾಗ ಮೊಮ್ಮಕ್ಕಳು ಏನಾದ್ರು ಇದ್ದರೆ ಅವ್ರಿಗೆ ತೋರಿಸ್ಕೊಂಡು ವ್ಲಾಗ್ನ ನೋಡಪ್ಪ ಈ ದಿನ ಇದನ್ನು ಮಾಡಿದ್ದೆ ಅಂತ ದಿನ ಒಂದೊಂದು ವ್ಲಾಗ್ ನೋಡಿದ್ರೆ ಅವ್ರದ್ದು ಏಜ್ ಮುಗ್ದೋಗುತ್ತೆ ಪಾಪ ನಮ್ಮ ತಮ್ಮಂಗೆ ಚಿಕನ್ ಕೊಡೋಣ ಅವ್ನು ತಿನ್ನು ಪ್ರೋಟೀನ್ ಸೋರ್ಸು ತಿನ್ನಕ್ಕಾಗಿಲ್ವಾ ಇಲ್ಲ ತಿನ್ನು ನಿನಗೆ ಅಂತ ಒಂದು ತಂದಿರು ತಿನ್ನಲ್ವಾ ನಾನೇ ಮಾಡಿರೋದು ನಮ್ಮ ಅಕ್ಕ ಮನೇಲಿ ಸ್ವಲ್ಪ ಚಿಕನ್ ತಿಂದಿದ್ನಲ್ಲ ಅದಕ್ಕೆ ಓವರ್ ಪ್ರೋಟೀನ್ ಏನೋ ತಿನ್ನ ಇಲ್ಲಿ ಫೈಟ್ ಆಗಿ ಕೊಟ್ಬಿಡ್ತೀಯ ಕಂಟೆಂಟ್ಗೋಸ್ಕರ ಯಪ್ಪ ನಾನು ತಿಂತೀನಿ ಏನು ಪ್ರಾಂಕ್ ಅನ್ಕೊಂಡ್ರವನೆ ಗೈಸ್ ಈ ಮನೇಲಿ ಬದುಕೋದು ಕಷ್ಟ ಆಗ್ಬಿಟ್ಟಿದೆ ತಿನ್ನೋದಲ್ಲೂ ಕುಡಿಯೋದಲ್ಲೂ ಭಯ ತಿನ್ಬಾರ್ದು ಅದೇ ಪೀಸ್ ತಿನ್ಸ ಅಂತ ಗೊತ್ತಿತ್ತು ಅದಕ್ಕೆ ಏನು ಹಾಕಿರ್ಲಿಲ್ಲ
ಬಂತಾ ಬಾಯಿಗೆ ಬಂತಾ. ಸೊ ಕ್ಯಾರೆಟ್ ಪಲ್ಯ ಮತ್ತು ಚಿಕನ್ ತಿಂತಾ ಇದ್ದೀನಿ ಗಾಯ್ಸ್. ಚಿಕನ್ ತಂದ ತಕ್ಷಣ ಮುಂದೆ ಬರ್ತಾಳೆ ನೋಡಿ ಅವಳು. ನಿಂದೇನಮ್ಮ ರಾಣಿ, ನಿಂದೇನು ಪ್ರಾಬ್ಲಮ್ ಏನಮ್ಮ ರಾಣಿ, ನಿನ್ನ ಪ್ರಾಬ್ಲಮ್ ಏನಮ್ಮ ರಾಣಿ? ನಾನು ತಿನ್ನಬಾರ್ದಾ ಹೇಳು, ನಾನು ತಿನ್ನಬಾರ್ದಾ? ಯಾಕೆ ಬಂದು ಹಿಂಗೆ ಹೊಟ್ಟೆ ಉರಿಸ್ತೀಯ ನನಗೆ ಹೇಳು. खत्म, बाय बाय, टाटा, गुड बाय, गया.